ರಾಜಿ ಇಲ್ಲ ಮುಲಾಜಿಲ್ಲ ಇರೋದು ರಾ ಮಾತ್ರ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು 1 PM ನ್ಯೂಸ್. ನಿಮಗೆ ಗೊತ್ತಿದೆ, ಟೌನ್ಶಿಪ್ ಅಂತ ಹೆಸರು ಹೇಳಿದ ತಕ್ಷಣ ಆ ಹೆಸರು ಬೀದರ್ನಿಂದ ಚಾಮರಾಜನಗರದವರೆಗೂ ಕೂಡ ಸದ್ದಾಗಿದೆ. ಎಸ್, ಯಾವುದದು? ಕರೆಕ್ಟ್, ಬಿಡದಿ. ಬಿಡದಿ ಮಾಯೆ, ಬಿಡದಿ ಬಡಿದಾಟ, ಬಿಡದಿ ಭೂಚಕ್ರ, ಸುಳಿ ಎಲ್ಲವನ್ನು ನೋಡಿದ್ವಿ. ಈಗ ಬಿಡದಿ ಆಯ್ತು. ಈಗ ಸದ್ಯಕ್ಕೆ ಸುದ್ದಿ ಏನು ಅಂತ ಹೇಳಿದ್ರೆ, ವರುಣ ಕ್ಷೇತ್ರದ ಭೂಮಿ ಮೇಲೂ ಕೂಡ ಸರ್ಕಾರದ ಕಣ್ಣು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಷೇತ್ರದ ಅನ್ನದಾತರ ಭೂಮಿ ಮೇಲೆ ಕಣ್ಣು ಹಾಕಲಾಗಿದೆ. ಸರ್ಕಾರ ವರುಣ ಕ್ಷೇತ್ರದ ಭೂಮಿ ಮೇಲೆ ಕಣ್ಣು ಹಾಕಿದ್ದಾದ್ರೂ ಯಾಕೆ? ಕಂಡಿದ್ದೆಲ್ಲ ನಂದೇ ಭೂಮಿ ಅಂತಿದೆಯಾ DK ಶಿವಕುಮಾರ್ ಸರ್ಕಾರ? ಬಿಡದಿ ಭೂಮಿಗಾಗಿ ಈಗಲೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸಮರ. ಕುಮಾರಸ್ವಾಮಿ ರೀತಿ ರೈತರ ಪರ ನಿಲ್ತಾರ ಸಿದ್ದರಾಮಯ್ಯ ಅಥವಾ ನಿಲ್ಲೋದಿಲ್ವಾ? ಹೀಗೊಂದು ಪ್ರಶ್ನೆ ಕೂಡ ಈಗ ಉದ್ಭವಿಸಿದೆ. DKಶಿ ವಿರುದ್ಧ ಸಮರ ಸಾರುತ್ತಾರ ಮಾಜಿ ಮುಖ್ಯಮಂತ್ರಿ ಸಿದ್ದು? ವೆರಿ ಇಂಟ್ರೆಸ್ಟಿಂಗ್, ಶಾಕಿಂಗ್, ಕನ್ಫ್ಯೂಷನ್ ಎಲ್ಲವೂ ಕೂಡ ಇದೆ. ನೋಡಿ, ಸರ್ಕಾರ ಯಾವುದಾದ್ರೂ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದೆ, ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ, ಒಂದು ಹೆಜ್ಜೆ ಮುಂದೆ ಹಾಕತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹೆಂಗಿರಬೇಕು? ಗ್ರೀನ್ ಸಿಗ್ನಲ್ಲು ಜನರಿಂದ, ಎಸ್ ಸೂಪರ್ ಅಪ್ಪ, ಸಖತ್ತಾಗಿ ಮಾಡ್ತಿದ್ದಾರೆ ಅಂತ. ಆದರೆ ಇವತ್ತು ಹಿಂಗಾಗಿದೆ ಅಂತ ಹೇಳಿದ್ರೆ, ಸರ್ಕಾರ ತೆಗೆದುಕೊಳ್ಳುವಂಥ ಒಂದೊಂದು ನಿರ್ಧಾರದಲ್ಲೂ, ಸರ್ಕಾರ ದಾಪುಗಾಲು ಹಾಕ್ತಾ ಇರುವಂಥ ಒಂದೊಂದು ಹೆಜ್ಜೆಯಲ್ಲೂ ಕೂಡ ಎಲ್ಲಿ ಮುಳುಚುಚ್ಚಿಬಿಡುತ್ತೋ, ಎಲ್ಲಿ ನಿರ್ಧಾರ ನಮ್ಮ ಜೀವನ ಮುಗಿದೋಗ್ಬಿಡುತ್ತೋ ಅನ್ನುವ ಅಭದ್ರತೆ ಇವತ್ತು ನಮ್ಮ ಜನರಿಗೆ ಕಾಡ್ತಾ ಇದ್ದಾರೆ. ದಟ್ ಇಸ್ ದ ರಿಯಾಲಿಟಿ, ಅದೇ ವಾಸ್ತವ. ದಟ್ ಇಸ್ ದ ಪ್ರಾಡಕ್ಟ್ ಆಫ್ ನಾಟ್ ಡೆಮೋಕ್ರಸಿ, ಪಾಲಿಟಿಕ್ಸ್ ಅಂತ ನಾವು ಹೇಳ್ಬೋದು. ಎಸ್, ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್. ವರುಣ ಕ್ಷೇತ್ರದಲ್ಲಿ ಕೈಗಾರಿಕೆ ಅಭಿವೃದ್ಧಿಗೆ DK ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಅನ್ನೋದು ಸದ್ಯದ ಸುದ್ದಿ. ಸಿದ್ದು ಪ್ರತಿನಿಧಿಸುವ ವರುಣ ಕ್ಷೇತ್ರದಲ್ಲಿ ಭೂ ಸ್ವಾಧೀನಕ್ಕೆ KIADB ದಾಪುಗಾಲು. ಮೊದಲ ಹಂತದಲ್ಲಿ 165 ಎಕರೆ ಭೂಮಿ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಕೊಡಲಾಗಿದೆ. ವರುಣ ಕ್ಷೇತ್ರದ ಮರಸೆ ಮತ್ತು ಮದರಗಳ್ಳಿಯ ರೈತರಿಗೆ ನೋಟಿಸ್ ಕೂಡ ಕೊಡಲಾಗಿದೆ, ಪ್ರಕಟಣೆ ಹೊರಡಿಸಲಾಗಿದೆ. ಮೈಸೂರು ಏರ್ಪೋರ್ಟ್ ಬಳಿಯೇ ಇರುವಂಥ ಮರಸೆ ಮತ್ತು ಮದರಗಳ್ಳಿ ಈ ಪ್ರದೇಶಗಳಲ್ಲಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ KIADB ತಯಾರಿ ಮಾಡಿಕೊಂಡಿದೆ. ಆದರೆ DK ಸರ್ಕಾರದ ಈ ನಿರ್ಧಾರಕ್ಕೆ ಮರಸೆ ಮತ್ತು ಮದರಗಳ್ಳಿ ರೈತರ ಸೆಡ್ಡು ಕೂಡ ಹೊಡೆಯಲಾಗಿದೆ. ಉದ್ದೇಶಿತ ಕೈಗಾರಿಕಾ ಪ್ರದೇಶದಲ್ಲಿ ಸದ್ಯ ಇರೋದು ಹಚ್ಚ ಹಸುರಿನ ತೋಟ. ಹೀಗಾಗಿ ರೈತರು ಸಿಡಿದೆದ್ದಿದ್ದಾರೆ. ಫಲವತ್ತಾದ ಭೂಮಿನ ಬಿಟ್ಕೊಡಲ್ಲ ಅಂತ ಗುಡುಗ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟದ ಮಾದರಿಯಲ್ಲೇ ಒಂದು ಪ್ರೊಟೆಸ್ಟ್ಗೆ ಕೂಡ ಪ್ಲಾನ್ ಮಾಡಿಕೊಂಡಂಗೆ ಕಾಣ್ತಾ ಇದೆ. ಸದ್ಯದ ಸಮಾಚಾರ ಆ ರೀತಿ ಹೇಳ್ತಾ ಇದೆ. ವಿಚಾರಣೆ ಕರ್ದಿಲ್ಲ ನೀವು, ವಿಚಾರಣೆ ಬನ್ನಿ ಅಂತ ಕರ್ದಿಲ್ಲ ನೀವು. ಯಾವುದೇ ರೀತಿಯಾದಂತ ಮನೆ ಕಟ್ಟಬೇಡಿ, ನೀವು ಕ್ರಯ ಮಾಡಬೇಡಿ, ಭೋಗ್ಯ ಮಾಡಬೇಡಿ, ಆಧಾರ ಮಾಡಬೇಡಿ, ಏನು ಮಾಡಬೇಡಿ ಅಂತ ಯಾಕೆ ಕೊಟ್ಟಿದ್ದೀರಿ? ನಿಮ್ಮ ನೋಟಿಸ್ ಅಲ್ಲಿ ಕೊಟ್ಟಿದ್ದೀರಲ್ಲ, ವಿಚಾರಣೆ ಬನ್ನಿ ಅಂತ ಹೇಳಿಲ್ಲ. 15-27 ತಾರೀಕು ಬನ್ನಿ, ನೋಟಿಫಿಕೇಶನ್ ಆದ್ಮೇಲೆ ನೀವು ಮಾರಾಟ ಮಾಡಂಗಿಲ್ಲ, ಭೋಗ್ಯ ಮಾಡಂಗಿಲ್ಲ, ಆಧಾರ ಮಾಡಂಗಿಲ್ಲ. ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರಗಳಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ನಮ್ಮ ಎಲ್ಲ ರೈತರ ಪರವಾಗಿ ನೀವು ಇವತ್ತು ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾವು ಚಿರಋಣಿ. ಇವತ್ತು ಏನಾಗಿದೆ ಮದರಗಳ್ಳಿ ಮತ್ತು ನಮ್ಮ ಮರ್ಸೆ ಈ ಗ್ರಾಮದ ರೈತರಿಗೆ KIADB ಅವರು ನೋಟಿಸ್ ಕಳಿಸಿದ್ದಾರೆ. 165 ಎಕರೆ 65 ಜನ ರೈತರುಗಳ ಭೂಮಿಯನ್ನು ಕಬಳಿಸೋಕ್ಕೆ KIADB ಅವರು ಹುನ್ನಾರ ನಡೆಸಿದ್ದಾರೆ. ಇದು ಮಾನ್ಯ MB ಪಾಟೀಲ್ ಅವ್ರಿಗೆ ಈ ವಿಷಯ ತಿಳಿದಿದೆಯೋ ಇಲ್ವೋ ಗೊತ್ತಿಲ್ಲ. ನಾವು ವಾಟ್ಸಾಪ್ ಮುಖಾಂತರ ನಾನು ಪರ್ಸನಲ್ ಆಗಿ MB ಪಾಟೀಲ್ ಅವರಿಗೆ ಇದನ್ನು ಕಳಿಸಿದ್ದೀನಿ, DK ಶಿವಕುಮಾರ್ ಸಾಹೇಬರಿಗೆ ಇದನ್ನು ವಾಟ್ಸಪ್ ಮುಖಾಂತರ ಕಳಿಸಿದ್ದೀನಿ, ಅವರ ಗಮನಕ್ಕೆ ನಾವು ತಂದಿದ್ದೀವಿ. ಆದರೆ ಯಾವುದೇ ಕಡೆ ಒಂದು ಉತ್ತರ ಆಗಲಿ ಅಥವಾ ಯಾವುದೇ ಥರದ ಒಂದು ಮೆಸೇಜ್ ಆಗಲಿ ಆ ಕಡೆಯಿಂದ ಬಂದಿಲ್ಲ. ನಾವು ಈ ಮಾಧ್ಯಮ ಮುಖಾಂತರ ನಾವು ಏನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಆ ಜಮೀನಲ್ಲಿ 165 ಎಕರೆಗಳಲ್ಲಿ ಸಾವಿರಾರು ವರ್ಷಗಳಿಂದ ಹೈನುಗಾರಿಕೆ ನಡೀತಾ ಇದೆ. ತೆಂಗಿನ ಮರ, ಅಕ್ಕಿ ಬೆಳೀತಾ ಇದ್ದಾರೆ, ಅಲ್ಲಿ ಪೌಲ್ಟ್ರಿ ಫಾರ್ಮ್ಸ್ಗಳಿದ್ದಾವೆ. ಒಂದು ಇಂಚು ಸಹಿತ ಅಲ್ಲಿ
ಬಂಜರು ಭೂಮಿ ಇಲ್ಲ, ಇದೆಲ್ಲ ಫಲವತ್ತಾದ ಭೂಮಿ. ಇದನ್ನ ದಯವಿಟ್ಟು ರೈತರು ಹೊಟ್ಟೆ ಮೇಲೆ ಹೊಡಿಬೇಡಿ. ಅಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಟಾಟಾದವ್ರ ಜೊತೆ ಏನೋ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಕೇಳಿ ಬಂತು. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಆದರೆ ಇಲ್ಲಿ ಪಕ್ಕದಲ್ಲಿ ಬಹಳಷ್ಟು ಹಳ್ಳಿಗಳಿದಾವೆ, ಗ್ರಾಮಗಳಿದಾವೆ. ಆ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ನಮಗೆ ಬೇಡ. ನೀವು ಅದು ಬಂಜರು ಭೂಮಿಲಿ ಅದೋ ತುಂಬ ಪಕ್ಕದ ಜಿಲ್ಲೆಗಳನ್ನೆಲ್ಲ ನೀವು ಸರ್ವೆ ಮಾಡಿ ಬಂಜರು ಭೂಮಿಗಳನ್ನ ನೀವು ಬೇಕಾದ್ರೆ ಗುರುತಿಸಿ KEDB ಅವರು ಅಕ್ವೈರ್ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ. ಅಷ್ಟರಿಂದ ಇಲ್ಲಿ ಬಹಳಷ್ಟು KEDB ಜಾಗಗಳು ಖಾಲಿಯಾಗಿ ಉಳಿದಿದ್ದಾವೆ. 25-30 ವರ್ಷಗಳಿಂದ KEDB ಜಾಗಗಳು ಹಂಗೆ ಉಳಿದಿದ್ದಾವೆ. ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ. ದಯವಿಟ್ಟು ರೈತರು ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ನಿಮ್ಮ ವೆಲ್, ಈಗ ರೈತರ ಮಾತುಗಳನ್ನು ನಾವು ಕೇಳಿಸ್ಕೊಂಡ್ವಿ. ಅವರು ಮಾಧ್ಯಮದವ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ರು. ಅನ್ನದಾತ್ರೆ, ನಮ್ಮ ಕಡೆಯಿಂದ ಕೂಡ ಪ್ರತಿ ಧನ್ಯವಾದಗಳು. ಯಾಕಂತ ಹೇಳಿದರೆ ನೀವಿದ್ರೇ ನಾವು ಅನ್ನದಾತ ಇಲ್ಲ ಅಂತ ಹೇಳಿದರೆ ನಮ್ಮ ಹಸಿವೆಗೆ ಬೆಲೆಯಲ್ಲಿ. ವೆಲ್, ಸಂದೀಪ್ ನನ್ನ ಕಲೀಗ್, ನಮ್ಮ ಮೈಸೂರು ಜಿಲ್ಲಾ ಪ್ರತಿನಿಧಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ. ಸಂದೀಪ್, ಬಿಡದಿ ಆಯಿತು, ಈಗ ಆ ಬಿಡದಿ ಮಾಯೆ ವರುಣಾಗೂ ಕೂಡ ಆವರಿಸಿದೆ. ಮುಂದೇನಾಗಬಹುದು? ಸದ್ಯದ ಈ ವಾತಾವರಣ ಯಾವ ದಿಕ್ಸೂಚಿಗೆ ಮುಂದಾಗಬಹುದು? ಯಾವ ಬೆಳವಣಿಗೆಗಳು ಸದ್ಯಕ್ಕೆ ಕಾಣಿಸ್ತಾ ಇದ್ದಾವೆ? ಪರ ಏನಾದರೂ ಇದೆಯಾ? ಬರೀ ವಿರೋಧದ ಮಾತುಗಳು ಮಾತ್ರ ಕೇಳ್ತಾ ಇದ್ದಾವ ಸರ್ಕಾರದ ಈ ನಿರ್ಧಾರಕ್ಕೆ? ಪ್ಲೀಸ್ ಗೋ ಹೆಡ್ ಸಂದೀಪ್. ಖಂಡಿತವಾಗೂ ರಾಘವ್ ಸೂರ್ಯ, ಏನು ಬಿಡದಿ ಟೌನ್ಶಿಪ್ ಮಾದರಿನಲ್ಲಿ ಮೈಸೂರಿನಲ್ಲೂ ಕೂಡ ರೈತರು ತಮ್ಮ ಭೂಮಿಯನ್ನ ಉಳಿಸ್ಕೊಳ್ಳಿಕ್ಕೆ ಹೋರಾಟಕ್ಕೆ ಮುಂದಾಗ್ತಾ ಇರ್ತಕ್ಕಂತಹ ಎಲ್ಲಾ ಸೂಚನೆಗಳು ಕೂಡ ಈಗ ಸದ್ಯ ಸಿಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ವಕ್ಷೇತ್ರದಲ್ಲಿ ಈ ರೀತಿಯ ಒಂದು ಘಟನೆ ಆಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ವರುಣಾ ಕ್ಷೇತ್ರ ವ್ಯಾಪ್ತಿಯ ಮರ್ಸೆ ಹಾಗೂ ಮದರಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು 155 ಎಕರೆ ಏನು ಫಲವತ್ತಾದ ಕೃಷಿ ಭೂಮಿ ಏನಿದೆ, ಈ ಒಂದು ಫಲವತ್ತಾದ ಕೃಷಿ ಭೂಮಿಯಲ್ಲಿ ಕೈಗಾರಿಕೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಈಗ ಏನು KEDB ಅಧಿಕಾರಿಗಳು ಒಂದು ಅಧಿಸೂಚನೆಯನ್ನ ಹೊರಡಿಸಿ ರೈತರ ಫಲವತ್ತಾದ ಭೂಮಿಯನ್ನ ಕಸಿದುಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಘಟನೆಯ ವಿರುದ್ಧವಾಗಿ ಈಗ ಆ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ರೈತರು ಕೂಡ ಒಗ್ಗಟ್ಟಾಗಿ ಏನು 32 ರೈತರ ಒಂದು ಜಮೀನುಗಳು ಈ ಒಂದು 165 ಎಕರೆಯಲ್ಲಿ ಬರ್ತದೆ. ಸಂಪೂರ್ಣವಾಗಿ ಅಂದ್ರೆ ಬಿಡದಿಯಲ್ಲಿ ಆಗಿದ್ದಂಥದ್ದು ಕೆಲವೊಂದಷ್ಟು ರೈತರು ಭೂಮಿ ಕೊಡ್ಲಿಕ್ಕೆ ಒಪ್ಪಿದ್ರು. ಆದ್ರೆ ಅದು ಬೇರೆ ಘಟನೆ. ಆದ್ರೆ ಇಲ್ಲಿ ಸಂಪೂರ್ಣವಾಗಿ 32 ರೈತರು ಏನು 155 ಎಕರೆ ಭೂಮಿಯನ್ನ ಗುರುತು ಮಾಡಿದ್ದಾರೆ KEDB ಅಧಿಕಾರಿಗಳು. ಆ ಎಲ್ಲಾ ರೈತರು ಕೂಡ ಒಗ್ಗಟ್ಟಾಗಿ ನಮ್ಮ ಭೂಮಿಯನ್ನ ಕೊಡೋದಿಲ್ಲ ಅನ್ನುವಂತ ಬಿಗಿಪಟ್ಟಿನಲ್ಲಿ ಈಗ ಸದ್ಯ ಇರ್ತಕ್ಕಂತಹದ್ದು. ಆ KEDB ಕೂಡ ಈಗಾಗ್ಲೇ ಏನು ಅಧಿಸೂಚನೆಯನ್ನ ಹೊರಡಿಸಿ ಕೆಲವೊಂದಷ್ಟು ರೈತರಿಗೆ ನೋಟಿಸ್ ಗಳನ್ನ ಕೂಡ ಕೊಡ್ತಾ ಇದೆ. ರೈತರ ಭೂಮಿ ವಶಪಡಿಸಿಕೊಳ್ಳೋದಕ್ಕೂ ಮುಂಚೆನೆ ಟಾಟಾ ಕಂಪನಿ ಅಧಿಕಾರಿಗಳು ಕೂಡ ಬಂದು ಅಲ್ಲಿ ಕೈಗಾರಿಕೆಗೆ ಬೇಕಾದಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಸದ್ಯ ರೈತರು ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇದು ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟವಾಗಿ ರೂಪುಗೊಳ್ಳೋದ್ರಲ್ಲಿ 2 ಮಾತಿಲ್ಲ ಅಂತ ಸದ್ಯಕ್ಕೆ ಕಾಣಿಸ್ತಾ ಇರ್ತಕ್ಕಂಥದ್ದು. ರಾಘವ್ ಸೂರ್ಯ, ಥ್ಯಾಂಕ್ ಯು ಸಂದೀಪ್. ನೋಡಿ, ರಾಜ್ಯ ಸರ್ಕಾರ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅಂತ ಆ ಸರ್ಕಾರದವ್ರಿಗೆ ಮಾತ್ರ ಗೊತ್ತು ಅಂತ ಅನ್ನಿಸ್ತಾ ಇದೆ. ಸುಮ್ಮನೆ ಹೆಸರಿಗೆ ಪ್ರಜಾಪ್ರಭುತ್ವ. ಓಕೆ, ನೀವು ಏನೇ ಒಳ್ಳೇದು ಮಾಡಿರಿ ಕೆಟ್ಟದ್ದು ಮಾಡಿರಿ, ಅದು ರೈತರಿಗೆ ಸರಿ ಅನ್ನಿಸ್ಬೇಕು, ನಮ್ಮ ಜನರಿಗೆ ಸರಿ ಅನ್ನಿಸ್ಬೇಕು. ಅಟ್ಲೀಸ್ಟ್ ಮೆಜಾರಿಟಿ ಆಫ್ ದ ಪೀಪಲ್ ಶುಡ್ ಅಗ್ರಿ ದಟ್. ಅದನ್ನು ಬಿಟ್ಬಿಟ್ಟು ನೋ ಕಮೆಂಟ್ಸ್. ಓಕೆ, ಮುಂದಿನ ಸುದ್ದಿ ನೋಡೋಣ. ಓಕೆ, ಇನ್ನೊಬ್ಬರು ರೈತರು ಕೂಡ ನಮ್ಮ ಜೊತೆ ಮಾತನಾಡೋ ಸಾಧ್ಯತೆ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂತ ಹೇಳಿದ್ರೆ ರೈತರ ಅಭಿಪ್ರಾಯ ಬಹಳ ಮುಖ್ಯ. ಬಿಡದಿ ಬಡಿದಾಟವನ್ನು ನೋಡಿದ್ದೀವಿ. ಬಿಡದಿ ಭೂಚಕ್ರದಲ್ಲಿ ಸಿಕ್ಕಾಕೊಂಡು ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಐ ರಿಪೀಟ್, ಈಗ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸುವಂಥ ವರುಣಾ ಕ್ಷೇತ್ರದಲ್ಲಿ ಭೂ ಸ್ವಾಧೀನಕ್ಕೆ KEDB ಈಗ ನೋಟಿಸ್ ಕೂಡ ಎಲ್ಲ ಕೊಟ್ಟಾಗಿದೆ. ಮೊದಲ ಹಂತದಲ್ಲಿ 165 ಎಕರೆ ಅಂತೆ. ಎಸ್, ಈಗ ರೈತರು ರವಿಕುಮಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಅವರೇ ನಮಸ್ಕಾರ. ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ, ಅಶ್ವವೇಗ ನ್ಯೂಸ್ನಿಂದ. ಹಲೋ, ನಮಸ್ಕಾರ ರವಿಕುಮಾರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅಶ್ವವೇಗ ನ್ಯೂಸ್ನಿಂದ ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ಸರ್, ಏನ್ ಸಮಾಚಾರ? ಈಗ ಬಿಡದಿಯಿಂದ ವರುಣಾ ಕ್ಷೇತ್ರಕ್ಕೆ 6 ಎಕರೆನ ಟೌನ್ಶಿಪ್, ಸ್ವಲ್ಪ ಜೋರಾಗಿ ಮಾತಾಡಿ, ವಾಲ್ಯೂಮ್ ಪ್ಲೀಸ್. ಕೇಳಿಸ್ತಾ ಇದೆಯಾ? KEDB ಅವರು ಹೇಳಿ ಸರ್. ಯಾವುದೇ ಈ 10 ದಿವಸದಿಂದ ಒಂದು ಪೇಪರ್ ನೋಟಿಫಿಕೇಶನ್ ಕೊಟ್ರು, ಪ್ರಿಲಿಮಿನರಿ ನೋಟಿಫಿಕೇಶನ್.
ಅದಾದ ಒಂದ್ 3 ದಿವಸಕ್ಕೇನೆ ಒಂದು ನೋಟಿಸ್ ಕೊಟ್ರು. ಹ್ಮ್ ಅದಾದ ಮಾರನೇ ದಿನದಲ್ಲೇ ಅಲ್ಲ, ಈ ಏನಂತ ಫಾರಿನ್ notice ಕೊಟ್ರು ರವಿಕುಮಾರ್ ಅವ್ರೆ? ಕರ್ಕ ಬಂದ್ರು ಏನಂತ MNC notice ಕಂಪನಿಗಳವ್ರನ್ನ. ನೋಟಿಸ್ ಅಲ್ಲಿ ಏನಿತ್ತು? ನೋಟಿಸ್ ಅಲ್ಲಿ ನಿಮ್ಗೆ ಇದು ನಿಮ್ ಜಾಗನ ಈ ತರ ಇದ್ ಮಾಡ್ತೀವಿ ಅಂತ ಬರೀ ಇದ್ರಲ್ಲಿ ಇದ್ ಮಾಡಿದ್ರು. ಆ ನೋಟಿಸ್ ನಿಮ್ಗೆ ಕಳ್ಸಿಕೊಟ್ಟಿದೀವಿ. ಹ್ಮ್ ಹ್ಮ್ ಓಕೆ, ಎಷ್ಟು ಎಕರೆ ಜಾಗ ಇದೆ ಅಲ್ಲಿ ಈಗ ರೈತರು? ಎಲ್ಲ ಗ್ರೀನ್ 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 ಬೆಲ್ಟ್ ಅದು. ಓಕೆ, ಏನೆಲ್ಲ ಸರ್ಕಾರದಿಂದ ಬೆಳೆದಿದ್ದಾರೆ? ಅಧಿಕೃತ ಆದೇಶದಲ್ಲೇ ಗ್ರೀನ್ ಬೆಲ್ಟ್ ಅಂತಿದೆ. ಓಕೆ, ಏನೆಲ್ಲ ಬೆಳೆದಿದ್ದಾರೆ ರವಿಕುಮಾರ್ ಅವರೇ? ಭತ್ತ, ಇದು ಕಬ್ಬು, ತೆಂಗು, Okay. ಅಡಿಕೆ, ಸುಮಾರು 8,000 ತೆಂಗು ಮರ ಇದೆ. ಓ ಹೋ 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 ಹೋ. ಒಂದ್ 10,000 ಅಡಿಕೆ ಮರ ಇದೆ. ಓಕೆ, ಈಗ ಎಲ್ಲಾ ರೈತರದ್ದು ಒಂದೇ ಎರಡು ಒಕ್ಕೊರಲ ಬೆಳೆ ಮನವಿನ, ಇಲ್ಲಿ ಬೇಡ ನೀವೇನ್ ಮಾಡಕ್ ಹೋಗ್ಬೇಡಿ ನಮ್ಮನ್ನ ಬಿಟ್ಬಿಡಿ ಅಂತನಾ? ನಮ್ದು ಯಾರು ಇದು ಒಬ್ಬರಿಗೂ ಇದನ್ನ ನಮ್ಗೆ ಒಪ್ಪಿಗೆ ಇಲ್ಲ ಅಂತಾನೆ ನಾವು ಎಲ್ಲಾ ಮೆಮೊರಂಡಮ್ ಕೊಟ್ಟಿದೀವಿ. ಓಹೋ, ಪರ ವಿರೋಧದ ಚರ್ಚೆ ಏನಿಲ್ಲ ಇಲ್ಲಿ. ಒಂದೊಂದು ಹೋಗಿ ಕೊಟ್ಟಿದೀವಿ. ಏನು ಉತ್ತರ ಏನ್ ಬಂತು, ರಿಪ್ಲೈ ಏನ್ ಬಂತು? ಅದೇ ಈಗ ನೋಡಿ ಸರ್ಕಾರ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಸಿದ್ದರಾಮಯ್ಯ ಅವರ ಕ್ಷೇತ್ರ. ಕರೆಕ್ಟ್. ಸಿದ್ದರಾಮಯ್ಯ ಅವ್ರ ಕ್ಷೇತ್ರ. ಅವ್ರಿಗೆ ತಿಳಿದೈತೋ ಇಲ್ವೋ ಗೊತ್ತಿಲ್ಲ. ಅವ್ರ ಕ್ಷೇತ್ರದಲ್ಲೇ ಈ ತರ ಮಾಡ್ತಾವ್ರೆ ಅಂದ್ರೆ ಇನ್ ಬೇರೆ ಕ್ಷೇತ್ರದ ರೈತರ ಕತೆ ಏನು? ಅಂದ್ರೆ ಇದು ರಾಜಕಾರಣದ ಒಂದು ಲೇಪನ ಇದೆ ಅಂತೀರಾ? ಹೌದು. ಈ ನೋಡಿ ಇನ್ನೂ ನಮ್ದು ಅಕ್ವೈಸೇಷನ್ ಆಗಿಲ್ಲ, 4-1 ಆಗಿಲ್ಲ, 6-1 ಆಗಿಲ್ಲ. ಆ ಟಾಟಾ ಕಂಪ್ನಿಯವರ ಯಾರೋ ಮಹೇಂದ್ರ ಕಂಪ್ನಿಯವರ ಪವರ್ ಪ್ಲಾಂಟ್ಗೆ ಅನ್ಬಿಟ್ಟು ಬಂದು ಜಾಗಾನೇ ನೋಡಲಿಕ್ಕೆ ಬಂದಿದ್ರು. ನಮ್ದು ಇನ್ನೂ ನೋಟಿಫಿಕೇಶನ್ ಆಗಿದಿಲ್ಲ. ಓಕೆ, ರವಿಕುಮಾರ್ ಅವರ ನಿಮ್ದು ಜಮೀನ್ ಇದೆಯಾ ಅಲ್ಲಿ? ಹೌದು. ಎಷ್ಟು ಎಕರೆ ಇದೆ? ನಮ್ದು 30 ಗುಂಟೆ ಇದೆ. 30 ಗುಂಟೆ ಇದೆ. ಓಕೆ, ಅದು ನಮ್ದು ಅಲ್ಲಿ ಒಂದು ಮನೆ ಕಟ್ಕೊಂಡಿದೀವಿ, ಒಂದು ಕುರಿ ಶೆಡ್ ಮಾಡಿದೀನಿ. ಅದ್ರ ಜೊತೆಗೆಲ್ಲ ಹೋರಾಟನೂ ಮಾಡ್ತೀವಿ. ಕೋಳಿ ಸಾಕೊಂಡಿದೀನಿ. ಪರವಾಗಿಲ್ವಾ? ಅಲ್ಲ, ಎಲ್ಲ ಜೀವನ ಚೆನ್ನಾಗಿ ನಡೀತಾ ಇದೆ. ಅದೇ ಮಾಮೂಲಿ, ಅದೇ ಇದ್ರಲ್ಲಿ ನಮ್ದು ಅದೇ ನಂಬ್ಕೊಂಡು ನಾವಿರೋದು. ಓಕೆ, ಈಗ ಬಿಡದಿದು ನೋಡಿದೀರಾ ಎಷ್ಟೆಲ್ಲ ಗಲಾಟೆಗಳು ನಡೀತಾ ಇದ್ದಾವೆ, ಉದ್ದಟತನ ನಡೀತಾ ಇದೆ, ರಾಜಕಾರಣದ ಒಂದು ಪೀಕ್ ಏನು ಅವ್ರದ್ದು ಒಂದು ಕಚ್ಚಾಟಗಳನ್ನೆಲ್ಲ ನೋಡ್ತಾ ಇದೀವಿ. ಅವ್ರವ್ರ ಬೆಳೆ ಬೇಯಿಸ್ಕೊಳ್ಳೋಕೇನೋ ಮಾಡ್ತಾ ಇದ್ದಾರೆ. ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ರವಿಕುಮಾರ್ ಅವರೇ ನಿಮ್ಗೆ? ಇದು ಇನ್ನು ಏನಂದ್ರೆ ಈಗ ಸಕ್ಕರೆ ಅದೇನೋ 70 ರೂಪಾಯಿ ಅಂತಿದ್ರೆ, ಈಗ ಭತ್ತದ ರೇಟು ಅಥವಾ ತೆಂಗು ಇದೆಲ್ಲ ನನ್ನ ಲೆಕ್ಕಾಚಾರ ಮುಂದಕ್ಕೆ ಇವರು 150, 200 ಆ ತರ ತಗೊಂಡ್ಕೊಡ್ಬೇಕಾಗುತ್ತೆ. ಎಲ್ಲ MNC ಕಂಪ್ನಿಗಳಿಗೆ ಕೊಟ್ಬಿಟ್ರೆ ಅದು ಫಲವತ್ತಾದ ಭೂಮಿ, ಹಸಿರು ವಲಯದ ಭೂಮಿ. ಅಲ್ಲ, ನೀವು ಅವಾಗ ಒಂದು ಮಾತು ಹೇಳಿದ್ರಿ, ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿದೆಯಾ ಇಲ್ವೋ ಈ ವಿಚಾರ ಅಂತ ಅಂದ್ರಿ ಅಲ್ವಾ? ಹೌದು. ಅಂದ್ರೆ ಕ್ಷೇತ್ರಕ್ಕೆ ಅವ್ರೇನ್ ಬಂದಂಗೆ ಕಾಣಿಲ್ಲ ಹಂಗಿರೆ? ಇಲ್ಲ, ಎಲ್ಲಿದೆ ಅವ್ರು ತಿಳಿಸಿ ಹೇಳ್ಬೇಕು ತಾನೆ. ಅವ್ರ ಮಗ ಅವರೇ ಉಸ್ತುವಾರಿ ಸಚಿವರು. ಹೌದು, ಯತೀಂದ್ರ ಅವರು ಬಂದಿಲ್ಲ ಹಾಗಿದ್ರೆ? ಯಾರು ಇನ್ನು ನಮ್ಗೆ ಇದೆಲ್ಲ ನಡೀತಿದ್ರು ಅಂತ ಏನು ಒಂದ್ ಬಂದಿ ಕರ್ದಿ. ಓಕೆ, ಈಗ ನೆಕ್ಸ್ಟ್ ಏನು ಪ್ಲಾನ್ ಏನ್ ನಿಮ್ದು ರವಿಕುಮಾರ್ ಅವ್ರೆ? ನಾವು ನೆಕ್ಸ್ಟ್ ಜಿಲ್ಲಾ ರೈತರದ್ದು ಇದನ್ನ ತಗೊಂಡು ಮತ್ತೆ ಕನ್ನಡ ಸಂಘ ಸಂಘಟನೆ ಈ ಮತ್ತೆ ಸ್ಟೂಡೆಂಟ್ ಯೂನಿಯನ್ ಜೆನ್ಜಿ ಮಾದರಿ ಅದು ಹೆಚ್ಚಿಕಂದ್ ಮಾದರಿ ಓಡಾಟ ಮಾಡ್ಬೇಕು ಅಂತಿದೀವಿ. ಓಹೋ, ಆಗ್ಲಿ ಒಳ್ಳೇದಾಗ್ಲಿ. ನಿಮ್ಮ ಹೋರಾಟಕ್ಕೆ ಅದು ಸಕಾರಣವಾಗಿದ್ರೆ ಖಂಡಿತವಾಗ್ಲೂ ನಿಮ್ ಜೊತೆಗೆ ನಾವು ಕೂಡ ಇದ್ದೀವಿ. ಧನ್ಯವಾದ ರವಿಕುಮಾರ್ ಅವರು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ನಿಜಾರಿ, ರೈತ ದೇಶದ ಬೆನ್ನೆಲುಬು ಅಂತ ಭಾಷಣ ಮಾಡೋಕೆ ಬಂತು. ನಾನಂತೂ ಪದೇ ಪದೇ ಹೇಳ್ತಾ ಇರ್ತೀನಿ ಈ ಮಾತನ್ನ. ರೈತ ದೇಶದ ಬೆನ್ನೆಲುಬು. ಆ ಬೆನ್ನೆಲುಬಿನ ಮೇಲೆ ನಮ್ಮ ರಾಜಕಾರಣಿಗಳು ತಕತೈ ಅಂತ ಕುಣಿದು ಆ ಬೆನ್ನು ಮೂಳೆ ಎಲ್ಲ ಸೌಕಳಿ ಮಾಡಿಬಿಟ್ಟಿದ್ದಾರೆ. ಈಗ ಮತ್ತೆ ಅದನ್ನು ನಿರ್ನಾಮ ಮಾಡಬೇಕು ಅಂತಾನೆ ಇದ್ದಾರಾ? ಏನು ಭಸ್ಮಾಸುರ ನೆನಪಾಗ್ತಾ ಇದ್ದಾರೆ ನಿಮಗೆ. ಅವ್ರ ಮೇಲೆ ಅವರೇ ಕೈ ಇಟ್ಕೊಂಡು ಕೊನೆಗೆ ವಿ ಶುಡ್ ನಾಟ್ ಅಟ್ಟರ್ ದಟ್ ವರ್ಡ್. ಏನೋ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಬೇಕು. ಒಂದು ಸ್ವಲ್ಪ ಎಲ್ರಿಗೂ ಅನುಕೂಲವಾಗೋದನ್ನು ಮಾಡಿ ಸ್ವಾಮಿ. ನೀವು ಮುಖ್ಯಮಂತ್ರಿಗಳ ಯಾವ ಮಂತ್ರಿಗಳ ಒಟ್ಟಿನಲ್ಲಿ ನಿಮ್ಮ ಕೈಲಿ ಏನಾದರೂ ಅಧಿಕಾರ ಇದೆ ಅಂತ ಹೇಳಿದರೆ ಯಾರಿಗೇ ಆಗಲಿ, ಯಾವುದೇ ಸರ್ಕಾರ ಬರಲಿ, ಜನರ ಪರವಾಗಿರಿ. ಸಿಂಪಲ್ ರೀ. ಇಲ್ಲಿ ತುಂಬ ಏನು ರಾಕೆಟ್ ಸೈನ್ಸ್ ಓದ್ಕೊಂಡು ನೀವು ಮಾಡುವಂಥದ್ದು ಏನಿಲ್ಲ.